ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿ ದಿವಸ ನಾನು ಈ ಒಂದು ಎಪಿಸೋಡಲ್ಲಿ ನಿಮಗೆ ರೋಡಿನ ಕುತ್ತು ಹೇಗಿರುತ್ತೆ, ಏನು ಸಮಸ್ಯೆ ಕೊಡ್ತಕ್ಕಂಥದ್ದಿರುತ್ತೆ ತಿಳಿಸ್ತಾ ಬಂದಿದ್ದೇನೆ. ಇವತ್ತಿನ ದಿನ ವಾಯುವ್ಯದಲ್ಲಿ ರೋಡ್ ಇಟ್ಟಿದ್ರೆ ಏನಾಗ್ತದೆ, ಖಂಡಿತವಾಗಿ ಇದು ಭಾಳ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರ, ತಿಳಿಸ್ಕೊಡ್ತೇನೆ. ಕೊನೆಯವರೆಗೂ ಭಾಗದಲ್ಲಿ ವಿಡಿಯೋವರೆಗೂ ನೋಡಿ. ಖಂಡಿತವಾಗಿ ರೋಡ್ ಅಂದರೆ ರಸ್ತೆಯ ಕುತ್ತು, 3 ರಸ್ತೆ ಕೂಡಿದೆ ವಾಯುವ್ಯದಲ್ಲಿ ಗುರುಗಳೇ ಅಂತಕ್ಕಂಥವ್ರು ಖಂಡಿತವಾಗಿ ಇದನ್ನು ನೋಡಿ. ಇದು ಸಮಸ್ಯೆ ಇದ್ದೇ ಇರ್ತದೆ. ಆ ಸಮಸ್ಯೆಗೆ ತಕ್ಕ ಪರಿಹಾರವೇನು ನಾನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಶನಿವಾರ ನವಮಿ ತಿಥಿ, ಶುಕ್ಲ ಪಕ್ಷ, ಅರ್ಶನ ಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕವಳವಕರಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 17 ನಿಮಿಷದಿಂದ 10 ಗಂಟೆ 43 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 34 ನಿಮಿಷದಿಂದ 2 ಗಂಟೆ 59 ನಿಮಿಷ ಮಧ್ಯಾಹ್ನದವರೆಗೂ. ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ 6 ಗಂಟೆ 27 ನಿಮಿಷದಿಂದ 7 ಗಂಟೆ 52 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 6 ಗಂಟೆ 54 ನಿಮಿಷದಿಂದ 7 ಗಂಟೆ 36 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 11 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ. ಹಾಗೆ ಈ ದಿನದ 12 ರಾಶಿಗಳ ಫಲಾನುಫಲಗಳೇಗಿರುತ್ತೆ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ನೋಡೋಣ ಈ ದಿನ ಯಾರಿಗೆ ಯಾವ ಫಲ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸಿದ್ದಿನ. ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ತೀವ್ರತೆ ಅಷ್ಟು ಉತ್ತಮತೆ ಇರೋದಿಲ್ಲ. ಕುಟುಂಬದ ಮೇಲೆ ಸ್ವಲ್ಪ ಕಾಳಜಿ ಕಡಿಮೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ತಾಯಿಯ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಮಂದಗತಿಯ ಒಂದು ಚಾಲನೆ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ. ಆದರೂ ಕೂಡ ರಾಯರ ಆರಾಧನೆ ಅಥವಾ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ. ಆದರೆ ಹಲವಾರು ರಿಪಿಟೇಷನ್ಸ್, ಗುರು ವಕ್ರನಾಗಿರೋದ್ರಿಂದ ಹಲವಾರು ರಿಪಿಟೇಷನ್ಸ್ ಖಂಡಿತವಾಗಿ ನಿಮಗೆ ಶುಭದಾಯಕವನ್ನು ಕೊಡುತ್ತೆ. ಬಟ್ ಅಫ್ಕೋರ್ಸ್ ನಿಮಗೆ ಬಹಳ ಧೈರ್ಯವಾಗಿರ್ತಕ್ಕಂಥ ಮನೋಭಾವತೆ ಇರ್ತದೆ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಪರಿಸ್ಥಿತಿ ಸಪೋರ್ಟ್ ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ. ಯಾರ್ಯಾರು ಈ ಹಣಕಾಸು ವಹಿವಾಟುಗಳು ವ್ಯಾಪಾರಸ್ಥರು ಸಾಧಾರಣವಾಗಿರ್ತಕ್ಕಂಥ ದಿನವನ್ನು ನೀವು ನೋಡ್ಬೋದು ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ವೃಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭರಾಶಿಯವರಿಗೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೂ ಸಹಿತ ಅದಕ್ಕೆ ಪ್ರತಿಫಲ ಕೊನೆಯ ಭಾಗದಲ್ಲಷ್ಟೇ ಸಿಗ್ತದೆ. ಯಾವುದೇ ವಿಚಾರ ಆಗಿರ್ಬೋದು, ಪ್ರಯತ್ನ, ಗೆಲುವು, ಭೂಮಿ, ಅಥವಾ ತಾವು ಮೀಡಿಯಾ ಸ್ಥಾನದಲ್ಲಿದ್ದೀರಿ, ಅಥವಾ ಬರವಣಿಗೆಯಲ್ಲಿದ್ದೀರಿ, ಅಥವಾ ತಾವು ಏನೋ ಒಂದು ಸ್ಟ್ರಾಂಗ್ ಪ್ರಿಂಟರ್ ಆಗಿದ್ದೀರಿ, ಅಥವಾ ನೀವೇನಾದರೂ ಒಂದು ಮೀಡಿಯಾ ಸ್ಥಾನದಲ್ಲಿದ್ದೀರಿ, ಇವೆಲ್ಲ ಕೂಡ ನಿಮಗೆ ವೃಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಲವಾರು ಪ್ರಯತ್ನ ದ್ಯಾನ್ ಸಕ್ಸೀಡ್ ಅದೇ ಥರ ಇದೆ. ಅಷ್ಟು ಮಾತ್ರ ನಾವು ವೃಷಭರಾಶಿಯವ್ರಿಗೆ ಹೇಳ್ಬೋದು. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು, ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕೂಡ ಒಂದು ಸಾಧಾರಣ ಫಲ ಇರತಕ್ಕಂಥದ್ದು ನಾವು ನೋಡೋದು. ಸಾಧ್ಯವಾದರೆ ನೀವು ಕೂಡ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಮಿಥುನ ರಾಶಿ ನೋಡಿ. ಮಿಥುನ ರಾಶಿ ಕುಟುಂಬದೊಟ್ಟಿಗಿನ ಮಾತುಕತೆಗಳು, ಹಾಗೆ ಸಾಂಸಾರಿಕ ಜೀವನದ ಮಾತುಕತೆಗಳು ಅಥವಾ ನಿರ್ಧಾರಗಳು ಇವನ್ನು ತಾಳ್ತಕ್ಕಂಥ ಸಮಯ. ಆಲೋಚನೆಗಳು, ಬದಲಾವಣೆಗಳು, ಕನ್ಫ್ಯೂಸಿಂಗ್ ನೇಚರ್ಗಳು ಇವೆಲ್ಲ ನಿಮಗೆ ಸಾಧ್ಯತೆ ಇದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತದೆ. ವ್ಯಾಪಾರ ವಹಿವಾಟುಗಳು ಕೂಡ ಸ್ವಲ್ಪ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ಕೆಲವೊಂದು ಸಾಂಸಾರಿಕ ಜೀವನದ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ. ಹಾಗೆ ತಾವು ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಖಂಡಿತವಾಗಿ ವಿಶೇಷತೆಯನ್ನು ಕೊಡುತ್ತೆ. ಮಿಥುನ ರಾಶಿಯವರು ನಿಮ್ಮ ನಿರ್ಧಾರ ಜೆನ್ಯೂನ್ ಆಗಿದ್ದರೆ ಮಾತ್ರ ನಿಮ್ಮ ಸುಖ ಜೀವನ ಇರ್ತದೆ. ಇಲ್ಲಾಂದರೆ ಸ್ವಲ್ಪ ಕಷ್ಟದಾಯಕ. ನಾನು ಮಿಥುನ ರಾಶಿಯವರಿಗೆ ಪದೇ ಪದೇ ಹೇಳ್ತಾ ಇರ್ತೇನೆ, ಯಾಕೆಂದರೆ ಯು ಆರ್ ಸೋ ಫ್ಲಕ್ಚುಯೇಟಿಂಗ್. ಆ ಫ್ಲಕ್ಚುಯೇಟಿಂಗ್ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಆ ಫ್ಲಕ್ಚುಯೇಟಿಂಗನ್ನು ಬಿಡಬೇಕು.
ಬಿಟ್ಟು ತಾವು ನಮ್ಮ ಮನಸ್ಥಿತಿಯನ್ನು ಅರಿತುಕೊಂಡಾಗ ಮಾತ್ರ ಶುಭತ್ವ ಇರತಕ್ಕಂಥದ್ದು ನಾವು ನೋಡ್ಬೋದು. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ, ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗೆ. ಹಾಗೆ ಕಟಕ ರಾಶಿಯವ್ರಿಗೆ ಉಚ್ಚ ಗುರು, ಕೆಲಸ ಕಾರ್ಯಗಳನ್ನು ಮನಸ್ಸಿಟ್ಟು ಮಾಡ್ತೀರಿ, ಗುರುವಿನ ಬಲ ಇದೆ, ಮಂದಗತಿ ಆಗ್ತದೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರಬಹುದು, ಹಣಕಾಸು ವಹಿವಾಟುಗಳು ಇದ್ದಕ್ಕಿದ್ದಾಗೆ ಇದಕ್ಕೆ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳನ್ನು ಜಾಸ್ತಿ ಇರ್ತದೆ. ಬಟ್ ಅಫ್ಕೋರ್ಸ್ ಕಟಕ ರಾಶಿಯವರಿಗೆ ಒಳ್ಳೆಯ ಒಂದು ಸ್ಥಾನದಲ್ಲಿ ಗುರು ಇದ್ದಾನೆ, ವಕ್ರನಾದರೂ ಸಹಿತವಾಗಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಗುರುವಿನ ಅನುಗ್ರಹ ಇರುತ್ತೆ. ಕೆಲಸ ಕಾರ್ಯಗಳು ಮತ್ತೊಂದು ಧಾರ್ಮಿಕ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ಇರುತ್ತೆ. ತಾವು ಕೋಪವನ್ನು ನಿಯಂತ್ರಣದಿಟ್ಕೊಂಡು ಕೆಲಸಗಳಲ್ಲಿ ಪ್ರವೃತ್ತರಾಗಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಕೂಡ ಈ ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ. ಖಂಡಿತವಾಗಿ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಚಾಂಟ್ ಮಾಡಿ ಶುಭವಾಗ್ತದೆ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಗುರು ವಕ್ರನಾಗಿದ್ದಾನೆ, ಆದರೆ ಫಲಾನುಫಲಗಳು ಲಭ್ಯತೆ ಶುಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸಪ್ತಮ ಸ್ಥಾನ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಮಂದಗತಿ ಆದರೂ ಕೂಡ ನಿಮಗೆ ಲಾಭ ಲಭ್ಯತೆ ಇರುತ್ತೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಹಾಗೆ ಮಾರಕಾಧಿಪತಿ ಆಗಿರ್ತಕ್ಕಂಥ ಗುರು ಕೂಡ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರುತ್ತೆ. ಆರೋಗ್ಯ ಮೋಸ ಹೋಗ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ. ಸಾಧ್ಯವಾದರೆ ಕಡೆಕಾಲಿನ ಫಲಹಾರವನ್ನು ಹಂಚಿ ಅಥವಾ ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಶುಭದ ಕಾಲ. ಕನ್ಯಾ ಒಂದು ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ, ಭೂಮಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತದೆ, ನಿಧಾನವಾದರೂ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಶುಭವಾಗಲಿ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆನ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಕೆಲಸದಲ್ಲಿ ತಲ್ಲೀನತೆ ತುಂಬ ಜಾಸ್ತಿ ಇರ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣ್ತಕ್ಕಂಥದ್ದು ಇರ್ತದೆ. ಬಟ್ ಅಫ್ಕೋರ್ಸ್ ತಾವು ಮಾಡ್ತಕ್ಕಂಥ ಕಾರ್ಯಗಳು ಈ ದಿನ ತಾವು ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಆ ಕಾರ್ಯರೂಪದ ವೈಖರಿಯಲ್ಲಿ ನಿಮಗೆ ಒಂದು ಚಾಪನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದೆ. ತುಲಾರಾಶಿಯವರಿಗೆ ಒಳ್ಳೆಯ ದಿನ, ಸದುಪಯೋಗವನ್ನು ಮಾಡಿಕೊಂಡ್ರೆ ಖಂಡಿತ ಲಾಭ ಲಭ್ಯತೆ, ಹಣಕಾಸಿನ ಲಾಭ ಲಭ್ಯತೆ ಚೆನ್ನಾಗಿರ್ತದೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ವೃಶ್ಚಿಕ ರಾಶಿಯವರಿಗೆ ಸೋಂಬೇರಿತನವೇ ನಿಮ್ಮ ಶತ್ರುವಾಗಿ ಪರಿಣಾಮವನ್ನು ಬೀಳ್ತದೆ. ಖಂಡಿತವಾಗಿ ನೀವು ಈ ದಿನ ಶ್ರದ್ಧಾಭಕ್ತಿಗಳನ್ನು ಬೆಳೆಸ್ಕೊಂಡು ಧಾರ್ಮಿಕತೆಯಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟನ್ನು ಬಳಸ್ಕೊಳ್ಳಿ. ಯಾವುದೇ ಇನ್ವಾಲ್ವ್ಮೆಂಟು ಟೂ ಮಚ್ ಆಗಿ ಹೋಗಬೇಡಿ, ಇದು ನಿಮ್ಮ ಸಮಸ್ಯೆಯನ್ನು ತರುತ್ತೆ. ಬೇರೆಯವ್ರಿಗೆ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಇನ್ನು ಬಿಸ್ನೆಸ್ದಾರಿಗೆ ಚೆನ್ನಾಗಿ ನಡಿಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ವೇರಿ ಒಂದು ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಒಂದು ದಿನ ಕೂಡ ಆಗ್ತದೆ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಒಂದು ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಧನುರಾಶಿಯವರ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಿದೆ. ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ವಿದ್ಯಾರ್ಥಿ ವರ್ಗದವರಿಗೆ ಶುಭತ್ವ ಇರ್ತಕ್ಕಂಥಿರುತ್ತೆ. ಯಾವುದೇ ಒಂದು ವಿಚಾರಗಳನ್ನು ತಾವು ನಿಗೂಢತೆ, ಮತ್ತೊಂದು ವಿಚಾರಗಳನ್ನು ಪರಾಮರ್ಶೆಯಾಗಿ ಆಲೋಚನೆಯನ್ನು ಮಾಡಿ ತಗೊಳ್ತೀರಿ. ಸಣ್ಣ ಪುಟ್ಟ ದಾಂಪತ್ಯದ ವಿರಸಗಳು ಕಾಣಿಸುತ್ತೆ. ಗುರುಶಾಂತಿಗೋಸ್ಕರ ಗುರುವಿನ ಅನುಗ್ರಹ, ಗುರುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಅರಿಶಿಣವನ್ನು ಅಂದರೆ ಗಂಧದ ಕೊಂಬಂದ್ರ ಅಥವಾ ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಶುಭವಾಗ್ತದೆ. ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ವಕ್ರ. ಸ್ವಲ್ಪ ನಿಮಗೆ ಶುಭ ಅಶುಭ ಎರಡೂ ಕೂಡ ಇರ್ತಕ್ಕಂಥದ್ದಿರ್ತದೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ, ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ. ದಾಂಪತ್ಯದ ವಿಚಾರದಲ್ಲಿ ಸಾಧಾರಣತೆಯನ್ನು ಇರ್ತಕ್ಕಂಥದ್ದಿರುತ್ತೆ. ಹಾಗೆ ತಾವು ಏನೇ ಕೆಲಸಗಳು ವ್ಯಾಪಾರದ ವಿಚಾರವಾಗಿ, ಮದುವೆ ವಿಚಾರವಾಗಿ ಸ್ಟೆಪ್ ತಗೋಬೇಕಾದ್ರೆ ಹಲವಾರು ಬಾರಿ ಆಲೋಚನೆಗಳನ್ನು ಮಾಡ್ತೀರಿ. ಸ್ವಲ್ಪ ಮಂದಗತಿ ಆಗ್ತದೆ, ನಿಧಾನವಾಗ್ತದೆ. ಆದರೂ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ನಾವು ನೋಡ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣದ ಫಲ ಇರ್ತಕ್ಕಂಥದ್ದಿರುತ್ತೆ. ನೀವು ಸಹಿತವಾಗಿ ಕೇವಲ ಅರಿಶಿಣದ ಒಂದು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ 3 ಚಿಟಿಕೆ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗುತ್ತೆ. ಕುಂಭರಾಶಿಯವ್ರಿಗೆ ಈ ದಿನ ಮುಖ್ಯವಾಗಿ ಕೆಲಸ, ಹಾಗೆ ಸಾಲ ವಿಚಾರ ಹೇಗಾದರೂ ಮಾಡಿ ಅದನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂತಕ್ಕಂಥದ್ದಿರುತ್ತೆ. ಕೆಲಸದ ವಿಚಾರದಲ್ಲೂ ಕೂಡ ತಾವು ಖಂಡಿತವಾಗಿ ನಾನು ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಕುಂಭರಾಶಿಯವ್ರಿಗೆ ಬರ್ತದೆ.
ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಈ ದಿನ ಸ್ಟೆಪ್ ತಾಳ್ತಕ್ಕಂಥ ದಿನ. ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ಸರಿ ಇಲ್ಲ ಅನ್ನಿಸ್ತಿದ್ರೆ ಅದನ್ನು ಲೆಫ್ಟ್ ಮಾಡಿಬಿಡಿ. ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ವಿಚಾರಗಳಾಗಿರ್ಬೋದು. ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಅಶ್ರದ್ಧತೆ ಇದೆ, ಚೆನ್ನಾಗಿಲ್ಲ, ನಾನು ಮಾಡ್ತಕ್ಕಂಥದ್ದು ತಪ್ಪು ಮಾಡ್ತಾ ಇದ್ದೀನಿ ಆ ಕೆಲಸ ಅಂದಾಗ ನೀವು ಅದರಿಂದ ಆಚೆ ಬನ್ನಿ. ಖಂಡಿತವಾಗಿ ನಿಮಗೆ ಒಂದು ಗುರುವಿನ ಅನುಗ್ರಹ ಲಭ್ಯವಾಗ್ತದೆ. ಹಾಗೆ ಪ್ರೇರೇಪಣೆಯಾಗಿ ಬೇರೆ ಕೆಲಸ ವಿಚಾರಗಳಲ್ಲಿ ಶುಭತ್ವ ಇರುತ್ತೆ. ಅನ್ನೆಸಸರಿಯಾಗಿ ಆಲೋಚನೆಗಳನ್ನು ಮಾಡಬೇಡಿ, ಕೋಪಕ್ಕೊಳಗಾಗಬೇಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅಫ್ಕೋರ್ಸ್ 6ರ ಸ್ಥಾನ, ಸ್ವಲ್ಪ ಪ್ರಯತ್ನದಿಂದ ಲಾಭವನ್ನು ಪಡಿತೀರಿ, ಒಳ್ಳೆಯದಾಗುತ್ತೆ. ಮೀನರಾಶಿಯವರು ಅಷ್ಟು ಮಕ್ಕಳಿಗೋಸ್ಕರ ಖರ್ಚುಗಳ ಪ್ರಮಾಣವನ್ನು ಜಾಸ್ತಿ ಮಾಡ್ತೀರಿ. ಅವರ ಆಸೆ ಆಕಾಂಕ್ಷೆಗಳು ಇಲ್ಲದೇ ಇದ್ದರೂ ನೀವೇ ಕೂಡ ಅದನ್ನು ಪ್ರೇರೇಪಿಸಿ ಅವ್ರಿಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಹಣಕಾಸಿನ ವಹಿವಾಟುಗಳು ಇವತ್ತು ಕೂಡ ಮೀನರಾಶಿಯವರು ಸರಿಯಾಗಿ ನೋಡ್ಕೋಬೇಕು. ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಸ್ವಲ್ಪ ನಷ್ಟದ ದಿನವಾದ್ದರಿಂದ ಜಾಗರೂಕರಾಗಿ. ಗುರುವಿನ ಅನುಗ್ರಹ ಪಂಚಮದಲ್ಲಿ ವಕ್ರನಾಗಿದ್ದಾನೆ. ಬರೇ ಅದೇ ವಿಚಾರಗಳು, ಮಕ್ಕಳು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಗುರುವಿನ ನಾಮಸ್ಮರಣೆ, ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ರಸ್ತೆಯ ಕುತ್ತು ವಾಯುವ್ಯದಲ್ಲಿ ಕೂತಿದೆ ಅಂದರೆ ರಸ್ತೆ ಹಿಟ್ಟಿದೆ, ಸ್ಟ್ರೀಟ್ ಇಟ್ಟಿದೆ ವಾಯುವ್ಯದಲ್ಲಿ ಅಂತಕ್ಕಂಥವ್ರು ನೋಡಿ, ಆ ಮನೆಯಲ್ಲಿ ಹೆಣ್ಣು ಮಕ್ಕಳ ಉದ್ಧಾರ ಸ್ವಲ್ಪ ಕಡಿಮೆ ಆಗ್ತದೆ. ಬೇಗ ಸಕಾಲಕ್ಕೆ ಮದುವೆ ಆಗಲ್ಲ, ದಾಂಪತ್ಯದಲ್ಲಿ ಕೊರತೆಗಳು ಬರ್ಬೋದು, ಮನಸ್ಥಿತಿ ಸರಿ ಇಲ್ಲದಲೇ ಇರಬಹುದು, ಸಕಾಲಕ್ಕೆ ಗ್ರೋತ್ನೆಸ್ ಕಡಿಮೆ ಇರ್ತದೆ, ನೋಡ್ಕೊಂಬನ್ನಿ ಬೇಕಾದರೆ. ಅಥವಾ ಮಾಟಾಮಂತ್ರ ಪ್ರಯೋಗಗಳು ಆಗ್ತಕ್ಕಂಥದ್ದು ಆ ಮನೆಯಲ್ಲಿರ್ತದೆ. ಹಾಗೆ ರೋಡಿಟ್ಟಿರ್ತಕ್ಕಂಥ ಮನೆಯಲ್ಲಿ ಹಾಗೆ ಸಾಕು ಪ್ರಾಣಿಗಳು ಬೇಗ ಮರಣವನ್ನು ಹೊಂದತಕ್ಕಂಥ ಸಾಧ್ಯತೆಗಳು ಬರ್ತದೆ. ಇದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ನೋಡಿ. ಅಲ್ಲಿ ಆ ಸ್ಥಾನದಲ್ಲಿ ರೋಡಿಟ್ಟಿರ್ತಕ್ಕಂಥ ಸ್ಥಾನದಲ್ಲಿ ಬಿದಿರನ್ನು ಬೆಳೆಸಿ. ಇಲ್ಲ ಗುರುಗಳೇ, ದೊಡ್ಡ ಕಾಂಪೌಂಡ್ ಇಲ್ಲ, ಬಿದಿರಿಗೆಲ್ಲ ಆಲ್ರೆಡಿ ಸಿಗುತ್ತೆ, ಬಿದಿರನ್ನು ಇಡ್ತಕ್ಕಂಥ ಕೆಲಸ ಮಾಡಿ. ಅಥವಾ ದೊಡ್ಡ ಬೌಲಲ್ಲೋ ಬಕೆಟಲ್ಲೋ ಏನಾದರೂ ಬಿದಿರನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದಲ್ಲಿ. ಹಾಗೆ ಆ ಏರಿಯಾದಲ್ಲಿ ಒಂದು ಕೆಂಪು ಫೋಕಸ್ ಇರ್ತಕ್ಕಂಥ ಲೈಟನ್ನು ಬಳಸಿ. ಯಾವಾಗಲೂ ರೆಡ್ ಲೈಟ್ ಉರಿತಕ್ಕಂಥದ್ದು ಭಾಳ ಮುಖ್ಯ ದ್ವಾರದ ಪ್ರದೇಶ ಆ ಕಡೆ ಇತ್ತು, ನಿಮಗೆ ಪಶ್ಚಿಮ ವಾಯುವ್ಯದಲ್ಲಿದೆ ಬಾಗಿಲು ಅಂದಾಗ ರೋಡ್ ಇಟ್ಟಿದೆ, ಅಲ್ಲಿ ಪಿರಮಿಡ್ ಆಕೃತಿ ಆಗಿರ್ತಕ್ಕಂಥ ಒಂದು ಮೇಲ್ಛಾವಣಿಯನ್ನು ನಿರ್ಮಾಣವನ್ನು ಮಾಡಬೇಕು ಮುಖ್ಯ ದ್ವಾರದ ಬಳಿ. ಅಥವಾ ನೀವು ಕೆನೋಪಿ ಮಾಡಿದ್ದೀರಿ ಇದ್ದಾಗ ಅದನ್ನು ಈ ಥರ ನೀವು ಪಿರಮಿಡ್ ಆಕಾರದಲ್ಲಿ ಕೆನೋಪಿಯನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಆ ಒಂದು ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನು ಮುಖ್ಯ ಮಾಹಿತಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ. ಖಂಡಿತವಾಗಿ ಶುಭ ಆಗ್ತದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.